ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವತ್ತು ನಾ ಹೇಳ್ಕೊಡ್ದು ಏನಪ್ಪ ಅಂತಂದ್ರೆ ಅಕ್ಕಿ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಬದ್ನಿಕಾಯಿ ಭರ್ತಾ ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ಫಸ್ಟ್ ಬದ್ನಿಕಾಯಿ ಭರ್ತಾ ತೋರಿಸ್ತೀನಿ ರೀ. ಈ 2 ದಿವಸ 4-5 ವಿಡಿಯೋ ಹಾಕಿನಿ ರೀ ಫ್ರೆಂಡ್ಸ್. ನನಗೆ ಬೆಳಿಗ್ಗೆ ಮಾಡ್ಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಇದ್ದಿದ್ದಿಲ್ಲ ರೀ, ರಾತ್ರಿ ಮಾಡಿ ಹಾಕಿನಿ ರೀ ಫ್ರೆಂಡ್ಸ್. ಇವತ್ತಿನಿಂದ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ಟೈಮ್ 9 ಆಗೈತೆ ರೀ ಫ್ರೆಂಡ್ಸ್. ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಈಗ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್. 4 ಬದ್ನಿಕಾಯಿ ಸುಟ್ಕೊಂಡಿನಿ ರೀ ಫ್ರೆಂಡ್ಸ್. ಬದ್ನಿಕಾಯಿ ಸುಟ್ಕೊಂಡಿನಿ ರೀ ಫ್ರೆಂಡ್ಸ್. ಮತ್ತು ಅದಕ್ಕೆ ಹತ್ತೋದು 4 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಅಜ್ವಾಯಿನ ತೊಗೊಂಡಿನಿ ರೀ, ಸ್ವಲ್ಪ ಜೀರಿಗೆ ತೊಗೊಂಡಿನಿ ರೀ. ಒಂದಿಷ್ಟು ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿನಿ ರೀ ಫ್ರೆಂಡ್ಸ್. ಕೊತ್ತಂಬರಿ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಏನು ನೋಡಿರಿ ಫ್ರೆಂಡ್ಸ, ಈ ರೀತಿ ಸುಟ್ಟಾವ್ರಿ. ಇದನ್ನು ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೋಬೇಕು ರೀ ಫ್ರೆಂಡ್ಸ. ಇಲ್ಲಿ ನೋಡಿ ತೆಗಿಯಾತೀನಿ ರೀ ನಾನು. ಈಗ ನೋಡಿರಿ ಫ್ರೆಂಡ್ಸ, ಮೆಣ್ಸಿನ್ಕಾಯಿ ಹಾಕೋತೀನಿ ರೀ, ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ, ಇವು ಅಜ್ವಾಯಿನ ಜೀರಿಗೆ ಮಿಕ್ಸ್ 2 ಹಾಕೋತೀನಿ ರೀ. ಮತ್ತು ಇವಷ್ಟು ಬೆಳ್ಳುಳ್ಳಿ ಹಾಕೋತೀನಿ ರೀ, ಕಟ್ ಮಾಡಿ ಇಟ್ಕೊಂಡಿದ್ದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಈಗ ಇದನ್ನು ಸಣ್ಣಗೆ ಜಜ್ಕೋಬೇಕು ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ತಿಕ್ಕೊಂಡಿನಿ ರೀ. ಭಾಳ ಅತಿ ಸಣ್ಣ ಆಗಬಾರ್ದು, ಸ್ವಲ್ಪ ತರಿಯಾಗಿ ಬಾಯಾಗಿ ಬಂದ್ರೆ ಟೇಸ್ಟ್ ಅನ್ನಿಸ್ತೈತೆ ರೀ. ಸುಟ್ಕೊಂಡಂಥ ಬದ್ನಿಕಾಯಿ ಹಾಕ್ತೀನಿ ರೀ ಫ್ರೆಂಡ್ಸ್. ಅವಕ್ಕೆ ಈಗ ಹಾಕ್ತೀನಿ ನೋಡಿರಿ. ಈ ರೀತಿ ಕುಟ್ಕೋಬೇಕು ರೀ ಉಪ್ಪನ್ನ ಇದ್ರೊಳಗೆ ಮಿಕ್ಸ್ ಮಾಡಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ರೀತಿ ಆಗೈತೆ ರೀ ಫ್ರೆಂಡ್ಸ. ಹಿಂಗೆ ಬರ್ಬೇಕು ರೀ ಇದು. ಇದು ಬದ್ನಿಕಾಯಿ ಭರ್ತಾ ರೆಡಿ ಐತೆ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ, ಬೆಂಡೆಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಇಲ್ಲಿ ಬೆಂಡೆಕಾಯಿ ತೊಗೊಂಡಿನಿ ರೀ ಪಲ್ಯ ಮಾಡೋಕೆ. ಮತ್ತು ಕೊತ್ತಂಬರಿ ಜೀರಿಗೆ ತೊಗೊಂಡಿನಿ ರೀ, ಟಮಾಟಿ ತೊಗೊಂಡಿನಿ ರೀ, ಬೆಳ್ಳುಳ್ಳಿ ಕುಟ್ಟಿ ಪೇಸ್ಟ್ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ, ಕರಿಬೇವು ತೊಗೊಂಡಿನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ ರೀ. ಬನ್ನಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಖಾರ ತೊಗೊಂಡಿನಿ ರೀ ಫ್ರೆಂಡ್ಸ್. ಈಗ ಬರ್ರಿ ಫ್ರೆಂಡ್ಸ್, ಹಂಚ್ಕಾಯಿ ಹಾಕಿಟ್ಕೊಂಡಿನಿ ರೀ. ಇದ್ರಾಗ ಬೆಂಡೆಕಾಯಿ ಹಾಕ್ತೀನಿ ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಫ್ರೆಂಡ್ಸ. ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಆಗಂಗ ಹುರಿಬೇಕು ರೀ ಫ್ರೆಂಡ್ಸ್. ಇದನ್ನು ನೋಡಿರಿ ಫ್ರೆಂಡ್ಸ್, ಈ ರೀತಿ ಆಗ್ಯಾರ ಬೆಂಡೆಕಾಯಿ. ತೆಗಿತೀನಿ ನೋಡ್ರಿ. ಈಗ ಕಡಾಯಿ ಕಾಯಕ್ಕೆ ಇಟ್ಟೀನಿ ರೀ. ಎಣ್ಣೆ ಹಾಕ್ತೀನಿ ರೀ, 1-2 ಸ್ಪೂನ್ ನೋಡಿರಿ. ಎಣ್ಣೆ ಕಾಯ್ಬೇಕು ರೀ ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆ ಕಾಯ್ದೈತೆ ರೀ. ಇದಕ್ಕೆ ಜೀರಿಗೆ ಹಾಕ್ತೀನಿ ರೀ. ನೋಡಿರಿ, ಇದಕ್ಕೆ ಫ್ರೆಂಡ್ಸ ಕೊತ್ತಂಬರಿ ಹಾಕ್ಕೋತೀನಿ ರೀ. ಕರಿಬೇವು ಹಾಕ್ತೀನಿ ರೀ ಸ್ವಲ್ಪ. ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಎಲ್ಲ ಫ್ರೈ ಆಗಿಬಿಟ್ಟು ಈ ರೀತಿ ಆಗ್ಬೇಕು ರೀ. ಆಮೇಲೆ ಟೊಮೆಟೊ ಹಾಕೋತೀನಿ ರೀ ಅದಕ್ಕೆ. ಅರಿಶಿನ ಪುಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಸಾರಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ಮಿಕ್ಸ್ ಆಯ್ತು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗೈತೆ ರೀ. ಬೆಂಡೆಕಾಯಿ ಹಾಕ್ತೀನಿ ಅದ್ರಾಗ. ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ತೀನಿ ರೀ ಫ್ರೆಂಡ್ಸ್. ಅರ್ಧ ಕಪ್ನಷ್ಟು ರೀ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ರೀ. ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ ರೀ. ಕುದ್ದೈತೆ ರೀ. ಈ ರೀತಿ ಐದು ಮಾಡಿ ಬೆಂಡೆಕಾಯಿ ಪಲ್ಯ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಮಾಡ್ಕೊಳಕ್ಕೆ ಹಿಟ್ಟು ಹಾಕೊಂಡಿನಿ ರೀ.
ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸ್ವಾದ ಹಾಕವ್ರಿ ಫ್ರೆಂಡ್ಸ್. ಉಪ್ಪು ಹಾಕೊಂಡಿನಿ ರೀ. ಇದಕ್ಕೆ ಸ್ವಲ್ಪ ನೀರು ಬಿಸಿ ಮಾಡಿ ಕಲಸಿ ಹಾಕೋತೀನಿ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೋಬೇಕ್ರಿ. ಇದನ್ನು ಕಲಿಸ್ಕೋಬೇಕ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟು ಹಿಟ್ಟು ಒಂದು ಉಳ್ಳಿನ ಹತ್ಕೊಂಡಿನಿ ರೀ. ಇನ್ನು ಮ್ಯಾಗ ರೊಟ್ಟಿ ಬಡಿತೀನಿ ರೀ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡಿನಿ ರೀ. ರೊಟ್ಟಿ ಬಡಿತೀನಿ ನೋಡಿರಿ. ಇಷ್ಟು ಇದನ್ನು ಬರ್ಕೋಬೇಕ್ರಿ ಫ್ರೆಂಡ್ಸ್. ಈ ರೀತಿ ಲಟ್ಸ್ಬೇಕ್ರಿ ಫ್ರೆಂಡ್ಸ್. ಈಗ ಭಾಳ ಚಂದ ಆಕವ್ರಿ ರೊಟ್ಟಿ. ನೋಡಿರಿ ಫ್ರೆಂಡ್ಸ್, ಈ ರೀತಿ ಲಟ್ಸ್ಕೋಬೇಕ್ರಿ. ತೆಳ್ಳಗಾಕವ್ರಿ. ಜೋಳದ ರೊಟ್ಟಿಗಿಂತ ಮಸ್ತ್ ಆಕವ್ರಿ ಫ್ರೆಂಡ್ಸ್. ಸ್ವಲ್ಪ ಹೊತ್ಗಳು ಆತೇವ್ರಿ ಫ್ರೆಂಡ್ಸ್. ನೋಡಿರಿ, ಇವತ್ತು ನೀರು ಹಚ್ಕೋಬೇಕ್ರಿ ಫ್ರೆಂಡ್ಸ್. ಈ ರೀತಿ ಹಚ್ಚಿ ಮಾಡಿ ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ. ಇಲ್ಲ ಫ್ರೆಂಡ್ಸ್, ಹಿಂಗಾಕ ನೋಡ್ರಿ ರೊಟ್ಟಿ. ಈ ರೀತಿ ಬಡಿದ್ರಿ ಫ್ರೆಂಡ್ಸ್. ಓಮ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಹಾಕವ್ರಿ. ನೋಡ್ರಿ, ಮತ್ತೊಂದು ಲಟ್ಟಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಹಿಂಗೆ ಮಾಡೋದ್ರಿ. ಈಗ ರೀ ಹಿಂಗೆ ತಿರುಗಿಸೋದ, ಹಿಂಗೆ ತಿರುಗೋದ್ರಿ. ನೋಡ್ರಿ, ನಿಂದ್ರು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಯಾಕೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ್ರಿ. ತೆಳ್ಳಗ ರೊಟ್ಟಿ, ಜೋಳದ ರೊಟ್ಟಿಗಿಂತ ತೆಳ್ಳಗಾಗ್ಯಾವ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಬದ್ನಿಕಾಯಿ ಭರ್ತಾ, ಬೆಂಡೆಕಾಯಿ ಪಲ್ಯ, ಮೊಸರು, ಮತ್ತು ಇದ್ರೊಳಗೆ ರೀ ಟಮಾಟಿ, ಉಳ್ಳಾಗಡ್ಡಿ ಸಣ್ಣಗೆ ಕೊರೆದು ಮೊಸರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಟೇಸ್ಟ್ ಆಕತ್ರಿ ತಿನ್ನಾಕ್ರಿ. ಇದನ್ನು ಮಾಡಿ ಇದನ್ನು ಸೈಲೆಡ್ ಮಾಡೀನಿ ರೀ ತಿನ್ನಾಕ. ಇದು ಕೊತ್ತಂಬರಿ ಸೊಪ್ಪು ಹಾಕಿನ್ರಿ ಮ್ಯಾಗ ಫ್ರೆಂಡ್ಸ್. ರುಚಿಯಾದ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ರೀ. ಬದ್ನಿಕಾಯಿ ಭರ್ತಾ ಈ ರೀತಿ ಆಗೈತ್ರಿ. ಈಗ ರೀ ಫ್ರೆಂಡ್ಸು ಮಸ್ತ್ ಆಕೈತ್ರಿ. ಇದ್ರ ನೀವು ಮಾಡಿ ನೋಡ್ರಿ. ಮತ್ತು ಇದ್ರೊಳಗೆ ಮೊಸರು ರೀ, ಸಕ್ಕರೆ ಹಾಕಿನ್ರಿ ಫ್ರೆಂಡ್ಸ್. ಇದ್ರಾಗ ಸಕ್ಕರೆ ಮೊಸರು ಮಾಡೀನಿ. ರುಚಿ ಖಾರ ಬೇಕಂತ ಹೇಳ್ರಿ. ಇದ್ರ ಜೊತೆ ಫ್ರೆಂಡ್ಸ ಈ ಸೈಲೆಡ್ನ ಇದ್ರ ಜೊತೆ ನೀವು ಬಾಡಿಸ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಆಕೈತ್ರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ರೀ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.